ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ನೀವು ನಿಮ್ಮ ಕಾಲೇಜ್ ಲೈಫ್ ಮತ್ತು ನಿಮ್ಮ ಕೋಡಿಂಗ್ ಲೈಫನ್ನು ಬ್ಯಾಲೆನ್ಸ್ ಮಾಡ್ಬೋದು ಅಂತೇಳಿ ಹೇಳ್ತೇನೆ. ಇದು ಬ್ಯಾಲೆನ್ಸ್ ಮಾಡೋದು ಸುಲಭ ವಿಷಯವಾ ಕಷ್ಟ ವಿಷಯ ಅಂತೇಳಿ ಕೇಳಿದರೆ ನೀವು ಇಲ್ಲ ಕಷ್ಟ ವಿಷಯ ಅಂತೇಳಿ ನಾನು ಹೇಳ್ತೇನೆ. ಬಟ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತದಾ? ಖಂಡಿತ ಆಗ್ತದೆ. ಎಂತಕ್ಕಂತೇಳಿದರೆ ನಾವು ಮಾಡಿದ್ದೇವೆ, ನನ್ನ ಫ್ರೆಂಡ್ಸ್ಗಳು ಮಾಡಿದ್ದಾರೆ, ಸೊ ಅದರಿಂದ ನಿಮಗೆ ಸಹ ಮಾಡಲಿಕ್ಕೆ ಆಗ್ತದೆ. ಸೊ ಯಾವ ರೀತಿ ಇದು ವರ್ಕ್ ಆಗ್ತದೆ ಅಂತೇಳಿ ನಾವು ಸ್ವಲ್ಪ ತಿಳಿಲಿಕ್ಕೆ ಟ್ರೈ ಮಾಡುವ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ. ಫಸ್ಟ್ ಆಫ್ ಆಲ್, ನೀವು ಕಾಲೇಜಲ್ಲಿ ಈಗ ಜಸ್ಟ್ ಕಲಿತಾ ಇದ್ದರೆ ನಿಮ್ಗೆ ಗೊತ್ತಾಗ್ತದೆ ಒಂದಲ್ಲ ಒಂದು ಪಾಯಿಂಟಲ್ಲಿ ಸೇಯಿಂಗ್ ನೀವು ಕಾಲೇಜಲ್ಲಿ ಕಲಿಯುವ ಕೋಡಿಂಗ್ ಉಂಟಲ್ಲ ಮತ್ತು ರಿಯಲ್ ವರ್ಲ್ಡಲ್ಲಿರುವ ಕೋಡಿಂಗ್ ಅದೆರಡು ಮ್ಯಾಚ್ ಆಗೋದಿಲ್ಲ ಅಂತೇಳಿ. ಇದೆಲ್ಲರಿಗೆ ಗೊತ್ತಾದ ವಿಷಯವೇ. ಎಂತಕ್ಕಂತೇಳಿದರೆ ನೀವೀಗ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಆಗಿದ್ದರೆ ನಿಮಗೆ ಇದು ಸ್ವಲ್ಪ ಲೇಟ್ ಗೊತ್ತಾಗ್ಬೋದು. ಬಟ್ ಇಫ್ ನೀವು ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ ಆಗಿದ್ದರೆ ನಿಮಗೆ ಇಮಿಡಿಯೇಟ್ಲಿ ಗೊತ್ತಾಗ್ತದೆ ಕಾಲೇಜಲ್ಲಿ ಕಲಿಯೋದು ಮತ್ತು ಕೋಡಿಂಗ್ ಆ್ಯಕ್ಚುಲ್ ಆಗಿರೋದು ಡಿಫ್ರೆಂಟ್ ಆಗಿರ್ತದೆ ಅಂತೇಳಿ. ಸೊ ಈಗ ಎಂತ ಮಾಡ್ಬೋದು ಅಂತೇಳಿದರೆ, ಕಾಲೇಜಲ್ಲಿ ಕಲಿಸುವ ವಿಷಯ ಉಂಟಲ್ಲ ಅದು ಎಂತಾದರೂ ಸಹ ಬೇಸಿಕ್ ವಿಷಯದಲ್ಲೇ, ರಿಯಲ್ ವರ್ಲ್ಡಲ್ಲಿ ಕಲಿಯುವ ವಿಷಯ ಉಂಟಲ್ಲ ಅದು ಸ್ವಲ್ಪ ಅಡ್ವಾನ್ಸ್ ಆಗಿರ್ತದೆ. ಮತ್ತು ಈ ಅಡ್ವಾನ್ಸ್ ವಿಷಯವನ್ನು ನೀವು ಕಲಿಬೇಕಿದ್ರೆ ನೀವು ಕಾಲೇಜಲ್ಲೇ ಕಲಿಬೇಕಾಗ್ತದೆ. ಇದು ನೀವು ಕಾಲೇಜ್ ಆದ ನಂತರ ನೀವು ಕೂತ್ಕೊಂಡು ಕಲಿತ್ರೆ ಉಂಟಲ್ಲ ನಿಮಗೆ ತುಂಬ ಲೇಟ್ ಆಗ್ತದೆ ಕಲೀಲಿಕ್ಕೆ. ಸೊ ಹಾಗಾಗಿರೋದ್ರಿಂದ ನೀವೀಗ ಕಾಲೇಜಲ್ಲಿ ಇದ್ದೀರಿ, ಯಾವ ರೀತಿ ಈ ಪರ್ಟಿಕ್ಯುಲರ್ ಕೋಡಿಂಗ್ ವಿಷಯವನ್ನು ಕಲಿಯೋದು ಅಂತೇಳಿ ನಿಮಗೆ ಕ್ವಶನ್ ಬಂದಿದ್ದರೆ ಈ ಪರ್ಟಿಕ್ಯುಲರ್ ವಿಡಿಯೋ ಉಂಟಲ್ಲ ನಿಮಗೆ ತುಂಬ ಯೂಸ್ಫುಲ್ ಆಗ್ತದೆ. ಸೊ ಏನು ಮಾಡ್ಬೋದು, ಮೇನ್ ವಿಷಯ ಅಂತೇಳಿದರೆ ನೀವು ನಿಮ್ಮ ಕಾಲೇಜಲ್ಲಿ ಉಂಟಲ್ಲ ಕಲಿಯೋದು ಕರೆಕ್ಟಾಗಿ ಅದನ್ನು ಕಲಿಬೇಕು. ಮೋಸ್ಟ್ ಪ್ರಾಬಬ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಅಥವಾ BCA ಅಥವಾ ಈವನ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಮೇ ಬಿ ಎಲೆಕ್ಟ್ರಾನಿಕ್ಸ್ ಬ್ಯಾಚಲ್ಲಿ ನೀವು ಇರ್ತೀರಿ ಅಂತೇಳಿ ನಾನು ಅಸ್ಯೂಮ್ ಮಾಡ್ತೇನೆ. ಬಟ್ ಜಸ್ಟ್ ಇನ್ ಕೇಸ್ ನೀವು ಯಾವುದಾದ್ರು ಬೇರೆ ಫೀಲ್ಡಲ್ಲಿ ಇದ್ದರೂ ಸಹ ನೋ ಪ್ರಾಬ್ಲಮ್, ಎಂಥ ಪ್ರಾಬ್ಲಮ್ ಇಲ್ಲ. ಬಟ್ ಒಂದು ವಿಷಯ ಅಂತ ಹೇಳ್ತಿದ್ದೇನೆ ಅಂತೇಳಿದರೆ, ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ಉಂಟಲ್ಲ ನಾನು ಎಲ್ಲಿ ಸಹ ನಿಮಗೆ ನೀವು ಡ್ರಾಪ್ಔಟ್ ಆಗಬೇಕು ಅಥವಾ ನೀವು ಕಾಲೇಜನ್ನು ಬಿಡಬೇಕು ಅಂತೇಳಿ ನಾನು ಹೇಳ್ತಿಲ್ಲ. ನಿಮ್ಮ ಫೋಕಸ್ ಎಂತಾಗಿರಬೇಕು ಅಂತೇಳಿದರೆ, ನೀವು ಈಗ ಯಾವ ಡಿಗ್ರಿ ಕಲಿತಿದ್ದೀರಲ್ಲ ಅದನ್ನು ಕರೆಕ್ಟಾಗಿ ನೀವು ಮಾಡಬೇಕು. ಅದರಲ್ಲಿ ಅಟ್ಲೀಸ್ಟ್ ಮಿನಿಮಲ್ ಮಾರ್ಕ್ ಉಂಟಲ್ಲ ನೀವು ಪಡೆದು ಎಲ್ಲ ಎಕ್ಸಾಮ್ಸ್ಗಳು ಪಾಸ್ ಆಗಬೇಕು. ಎಂತಕ್ಕಂತೇಳಿದರೆ ಬ್ಯಾಕ್ಲಾಗ್ಸ್ ಇದ್ರೆ ಉಂಟಲ್ಲ ಪ್ರಾಬ್ಲಮ್ಸ್ ಇಲ್ಲ, ಬಟ್ ಎಂತ ಆಗ್ತದೆ ಅಂತೇಳಿದರೆ ನಿಮ್ಮ ಟೈಮ್ ವೇಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಫಸ್ಟ್ ಇಯರಲ್ಲಿ ಬ್ಯಾಕ್ಲಾಗ್ ಆದರೆ ನೀವು ಸೆಕೆಂಡ್ ಇಯರಲ್ಲಿ ಸೇಮ್ ಎಕ್ಸಾಮನ್ನು ಕಲಿತು ನೀವು ಬರಿಬೇಕಾಗ್ತದೆ. ಸೊ ಈ ಪರ್ಟಿಕ್ಯುಲರ್ ವಿಷಯ ಉಂಟಲ್ಲ ಇದು ನಿಮ್ಮ ಟೈಮನ್ನು ಉಂಟಲ್ಲ ತುಂಬ ವೇಸ್ಟ್ ಮಾಡ್ತಾರೆ. ಫಾರ್ಗೆಟ್ ಅಬೌಟ್ ಕಂಪನೀಸ್ಗಳು ಹೈರ್ ಮಾಡ್ತಾರೆ, ಬ್ಯಾಕ್ಲಾಗ್ ಅದೆಲ್ಲ ಬೇರೆ ವಿಷಯವೇ, ಅದರ ಬಗ್ಗೆ ನಮಗೆ ಚಿಂತೆ ಇಲ್ಲ. ನಮಗೆ ಚಿಂತೆ ಅಂತ ಅಂತೇಳಿದರೆ ನಾವು ಯಾವ ರೀತಿ ಟೈಮ್ ವೇಸ್ಟ್ ಮಾಡದೆ ಕೋಡಿಂಗನ್ನು ಕಲಿಯೋದು ಯಾವ ರೀತಿ ಅಂತೇಳಿ. ಸೊ ಕೋಡಿಂಗನ್ನು ಟೈಮ್ ವೇಸ್ಟ್ ಮಾಡದೆ ಕಲಿಬೇಕಿದ್ರೆ ನಿಮ್ಮ ಕಾಲೇಜಿದು ಉಂಟಲ್ಲ ಎಲ್ಲ ಅಸೈನ್ಮೆಂಟ್ಸ್ಗಳು ಎಲ್ಲ ವಿಷಯಗಳು ಉಂಟಲ್ಲ ನೀವು ಕಲಿತಿರುವ ಆ ಎಲ್ಲ ವಿಷಯಗಳು ಕರೆಕ್ಟಾಗಿ ಟೈಮ್ ಟು ಟೈಮ್ ಕಂಪ್ಲೀಟ್ ಆಗಿಕೊಂಡು ಅದನ್ನು ಅಲ್ಲೇ ನೀವು ಮುಗಿಸಿ ಬಿಡಬೇಕು. ಅದನ್ನು ನೀವು ಹೆಚ್ಚು ಡಿಲೇ ಮಾಡ್ತಾ ಹೋದ್ರೆ ಎಂತಾಗ್ತದೆ ಅಂತೇಳಿದರೆ ನಿಮ್ಮ ಕೋಡಿಂಗ್ ಕಲಿಯುವ ವಿಷಯ ಉಂಟಲ್ಲ ಇದಕ್ಕೆ ತುಂಬ ಎಫೆಕ್ಟ್ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ಮಿನಿಮಮ್ ಮಾರ್ಕ್ಸ್ ಪಡೆಯುವುದು ಅಂದರೆ ಮಿನಿಮಲ್ ಅಂತೇಳಿದರೆ ಇದು ನಿಮಗೆ ಬಿಟ್ಟದ್ದು. ಕೆಲವರಿಗೆ 90-95 ಇದು ಮಿನಿಮಲ್, ಕೆಲವರಿಗೆ 60-70 ಮಾರ್ಕ್ಸ್ ಇದು ಮಿನಿಮಲ್, ಕೆಲವರಿಗೆ ಈವನ್ ಪಾಸ್ ಆಗೋದುಂಟಲ್ಲ ಇದು ಮಿನಿಮಲ್. ಸೊ ಅದರಿಂದ ನಿಮಗೆ ಯಾವ ರೀತಿ ನಿಮ್ಮ ಈಗೋ ಯಾವ ರೀತಿ ಸ್ಯಾಟಿಸ್ಫೈ ಆಗ್ತದೆ ಉಂಟಲ್ಲ ಆ ರೀತಿ ನೀವು ಮಾರ್ಕನ್ನು ಪಡಿಬೋದು. ನೀವು ಹೆಚ್ಚಾಗಿ ಅದು ಕಟ್ ಆಫ್ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ, ಅದೆಂತಂತೇಳಿದರೆ ಅದೆಲ್ಲ ಮತ್ತೆ ಬರುವ ವಿಷಯಗಳು. ಈಗ ಮೇಯ್ನ್ಲಿ ಅಂತೇಳಿದರೆ ನೀವು ಮಿನಿಮಲ್ ಆಗಿ ಮಾರ್ಕ್ಸ್ ಪಡೆದು ನೀವು ಪಾಸ್ ಆಗಬೇಕು, ಅದು ಹೈಯೆಸ್ಟ್ ಇಂಪಾರ್ಟೆಂಟ್. ಈ ಎಲ್ಲ ವಿಷಯಗಳನ್ನು ಪಾಸ್ ಆದರೆ ಅವಾಗ ಎಂತಾಗ್ತದೆ ಅಂತೇಳಿದರೆ ನಿಮಗೆ ಮನೆಯಿಂದ ಪ್ರೆಷರ್, ನಿಮಗೆ ಸೊಸೈಟಿಯಿಂದ ಪ್ರೆಷರ್ ಇದು ಬರೋದಿಲ್ಲ. ಎಂತಾಗ್ತದೆ ಅಂತೇಳಿದರೆ ನೀವೀಗ ಫೇಲ್ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಅಥವಾ ನೀವು ಕರೆಕ್ಟಾಗಿ ಅಸೈನ್ಮೆಂಟ್ಸ್ಗಳು ಕಂಪ್ಲೀಟ್ ಮಾಡೋದಿದ್ದರೆ ಕಾಲೇಜಿಂದ ಪ್ರೆಷರ್ ಬರ್ತದೆ, ಮನೆಯಿಂದ ಪ್ರೆಷರ್ ಬರ್ತದೆ. ಈ ಎಲ್ಲ ಪ್ರೆಷರ್ ಬರುವಾಗ ಉಂಟಲ್ಲ ನಿಮ್ಮ ಕೋಡಿಂಗ್ ಕಲಿಯುವ ಇದು ಉಂಟಲ್ಲ ಎಂತ ಹೇಳೋದು ಅದಕ್ಕೆ ಟೈಮ್ ಇದು ತುಂಬ ಡಿಲೇ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದರಿಂದ ಮಿನಿಮಲ್ ಮಾರ್ಕ್ ಪಡೆದು ಕಾಲೇಜನ್ನು ಕರೆಕ್ಟಾಗಿ ಮಾಡೋದು ಇದು ಹೈಯೆಸ್ಟ್ ಇಂಪಾರ್ಟೆಂಟ್. ಇದನ್ನು ನಾನು ಫಸ್ಟಿಗೆ ನಿಮಗೆ ಹೇಳ್ತಿದ್ದೇನೆ. ಸೊ ಈ ಪರ್ಟಿಕ್ಯುಲರ್ ವಿಷಯ ಕರೆಕ್ಟಾಗಿ ನಿಮಗೆ ಅರ್ಥ ಆದರೆ ನೆಕ್ಸ್ಟ್ ಎಂತ ಅಂತೇಳಿದರೆ ನೀವು ಮನೆಗೆ ಬಂದ ತಕ್ಷಣ ನೀವು ಕೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇದು ಕಷ್ಟವಾ ಕೋಡ್ ಮಾಡಲಿಕ್ಕೆ ಮನೆಗೆ ಬಂದ ತಕ್ಷಣ? ಎಸ್, ಅಫ್ಕೋರ್ಸ್ ಇದು ಕಷ್ಟವೇ. ಎಂತಕ್ಕಂತೇಳಿದರೆ ನೀವು ಕಾಲೇಜಲ್ಲಿ ತುಂಬ ಕಷ್ಟಪಟ್ಟು ಕೇಳೋದು ಪಾಠ, ಅದಾದ ನಂತರ ಅಸೈನ್ಮೆಂಟ್, ಅದಾದ ನಂತರ ಸೆಮಿನಾರ್ಸ್, ಬೇರೆ ಬೇರೆ ವಿಷಯಗಳಿರ್ತದೆ ಕಾಲೇಜಸ್ಗಳಲ್ಲಿ. ಇದೆಲ್ಲ ಮಾಡಿಕೊಂಡು ನೀವು ಮನೆಗೆ ಬಂದು ಕೂತ್ಕೊಳ್ಳುವಾಗ ನಿಮಗೆ ಟಯರ್ಡ್ ಅಂತೇಳಿ ಅನ್ನಿಸ್ತದೆ. ಕರೆಕ್ಟು, ಟಯರ್ಡ್ ಅಂತೇಳಿ ಅನ್ನಿಸ್ತಿದ್ರೆ ಆವಾಗ ನೀವು 2 hours 3 hours ಕೂತ್ಕೊಂಡು ನಿಮ್ಮ ರಿಲ್ಯಾಕ್ಸ್ ಆಗುವ ಎಂಥ ಟೆಕ್ನಿಕ್ಸ್ಗಳುಂಟು, ಮೇ ಬಿ ಮೂವೀಸ್ ನೋಡೋದಾ ಅಥವಾ ಸೀರೀಸ್ ನೋಡೋದಾ ಅಥವಾ ಮೇ ಬಿ ಮನೆಯವರೊಟ್ಟಿಗೆ ಮಾತಾಡೋದಾ ಇದೆಲ್ಲ ಮಾಡಿಕೊಳ್ಳಿ. ಮತ್ತು ಮೇ ಬಿ ಕೆಲವರು ಮಲಗ್ತಾರೆ, ಸೊ 1 hour 2 hours ಮಲಗೋದಾದರೆ ಮಲಗಿ ಅದೆಲ್ಲ ಕರೆಕ್ಟಾಗಿ ಮಾಡಿ. ಅದರ ಬಗ್ಗೆ ನಾನು ಎಂತ ಹೇಳೋದಿಲ್ಲ. ಇದೆಲ್ಲ ಆದ ನಂತರ ನೆಕ್ಸ್ಟ್ ನೀವು ಕೋಡಿಂಗ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು.
ಎಷ್ಟೊತ್ತು ಕೋಡಿಂಗ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನೀವು ಕೇಳ್ಬೋದು. ಕೋಡಿಂಗ್ ನಿಮಗೆ ಬಿಟ್ಟದ್ದು. ನೀವು ಕರೆಕ್ಟಾಗಿ ನಿಮ್ಮ ರೆಸ್ಟ್ ಎಲ್ಲ ಕರೆಕ್ಟಾಗಿ ಮಾಡಿ ಆದ ನಂತರ ಮೇ ಬಿ ನೀವು ಒಂದು 7 ಅಥವಾ 8 ನೀವು ಕೋಡ್ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ 10, 11, 12 ತನಕ ನೀವು ಕೋಡ್ ಮಾಡಿಕೊಂಡು ಕರೆಕ್ಟಾಗಿ ಕೂತ್ಕೊಳ್ಳಿ. ಇನಿಷಿಯಲ್ ಡೇಸ್ ನೀವೀಗ ಯಾವುದಾದ್ರು ಒಂದು ಟೆಕ್ನಾಲಜಿ ಲೆಟ್ಸ್ ಸೇ ರಿಯಾಕ್ಟ್ ಅಥವಾ Node.js ಅಥವಾ ಡಾಕರ್ ನೀವು ಕಲಿತಿರುವಾಗ ನಿಮ್ಗೆ ಎಂತ ಆಗ್ತದೆ ಅಂತೇಳಿದರೆ ಇದನ್ನು ಕಲಿತಾ ಇರುವ ಅಂತೇಳಿ ನಿಮಗೆ ಆಗ್ತದೆ. ಆವಾಗ ನೀವು ಮ್ಯಾಕ್ಸಿಮಮ್ ಯೂಸ್ ಮಾಡಿ. ಈ ಪರ್ಟಿಕ್ಯುಲರ್ ಕಲಿಯುವ ಅಂತೇಳಿ ಬರುವ ಫೀಲಿಂಗ್ ಉಂಟಲ್ಲ, ಇದನ್ನು ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡಿ. ನನ್ನ ಚಾನಲಲ್ಲಿ ಹಲವಾರು ರೀತಿಯ ವೀಡಿಯೋಸ್ಗಳು ಮಾಡಿದ್ದೇನೆ, ಯಾವ ರೀತಿ ಕೋಡ್ ಮಾಡೋದು, ಯಾವ ರೀತಿ ರಿಯಾಕ್ಟನ್ನು ಕಲಿಯೋದು, ಇದೆಲ್ಲ ನೀವು ಕರೆಕ್ಟಾಗಿ ಅದನ್ನು ನೋಡಿಕೊಂಡು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ಈ ವಿಷಯಗಳನ್ನು ನೀವು ಕಲ್ತ್ರೆ ಉಂಟಲ್ಲ, ನಿಮಗೆ ತುಂಬ ನಾಲೆಜ್ ಸಿಗ್ತದೆ. ಮತ್ತು ಈ ಪರ್ಟಿಕ್ಯುಲರ್ ನಾಲೆಜಸ್ಗಳನ್ನು ನೀವು ಯೂಸ್ ಮಾಡಿಕೊಂಡು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ಗಳು ಬಿಲ್ಡ್ ಮಾಡಲಿಕ್ಕೆ ಆಗ್ತದೆ. ಮತ್ತು ನಿಮಗೆ ಜಾಬ್ ಸಿಗ್ತದಲ್ಲ, ಆವಾಗ ನೀವು ಇದನ್ನೇ ಕೂತ್ಕೊಂಡು ನೀವು ಮಾಡಿರ್ತೀರಿ. ಸೊ ಹಾಗಾಗಿರೋದ್ರಿಂದ ನೀವು ಕೋಡಿಂಗನ್ನು ಮನೆಗೆ ಬಂದ ತಕ್ಷಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮತ್ತು ಇನ್ನೊಂದು ಆಪ್ಷನ್ ಅಂತ ಅಂತೇಳಿದರೆ, ನಿಮಗೆ ಸ್ಯಾಟರ್ಡೇ ಸಂಡೇ ಹೆಚ್ಚು ಫ್ರೀ ಇರ್ತದೆ. ಸೊ ಆವಾಗ ನೀವು ಕೂತ್ಕೊಂಡು ಮ್ಯಾಕ್ಸಿಮಮ್ ಕೋಡ್ ಮಾಡಿ. ಬೆಳಗಿಂದ ಸಂಜೆ ತನಕ, ರಾತ್ರಿ ತನಕ ಕೋಡ್ ಮಾಡಿದ್ರು ಸಹ ತೊಂದರೆ ಇಲ್ಲ. ಇನಿಷಿಯಲ್ ಡೇಸಲ್ಲಿ ನೀವು ಹೆಚ್ಚು ಕೋಡ್ ಮಾಡಿದರೆ ಎಂತ ಆಗ್ತದೆ ಅಂತೇಳಿದರೆ, ನಿಮ್ಮ ನಾಲೆಜ್ ತುಂಬ ಫಾಸ್ಟಾಗಿ ಇವಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೆಲವು ದಿನ ನೀವು ರಿಯಾಕ್ಟ್ ಮಾಡ್ಬೋದು, ಕೆಲವು ದಿನ ಆ್ಯಂಗ್ಯುಲರ್ ಮಾಡ್ಬೋದು, ಕೆಲವು ದಿನ Vue.js ಮಾಡ್ಬೋದು, ಕೆಲವು ದಿನ Next.js ಮಾಡ್ಬೋದು. ಹಲವಾರು ಆಪ್ಷನ್ಸ್ಗಳು ಅವೈಲೇಬಲ್ ಇದೆ ನಿಮಗೆ. ಸೊ ಈ ಎಲ್ಲ ವಿಷಯಗಳನ್ನು ನೀವು ಕಲಿತಾ ಹೋಗುವಾಗ ನಿಮಗೆ ಒಳ್ಳೆ ನಾಲೆಜ್ ಸಿಗ್ತದೆ. ಮತ್ತು ನೀವು ಚೇಂಜ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಈಗ ರಿಯಾಕ್ಟ್ ಕಲಿತಿರುವಾಗ ನಿಮಗೆ ಬೋರ್ ಆದರೆ ಮೇ ಬಿ Node.js ಕಲಿಬೋದು. ಎಂತಕ್ಕಂದರೆ ನೀವು ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಥವಾ ಈವನ್ ಥರ್ಡ್ ಇಯರಲ್ಲಿ ಇದ್ದೀರಿ. ಸೊ ಹಾಗಾಗಿರೋದ್ರಿಂದ ನಿಮ್ಮ ಹತ್ರ ಟೈಮ್ ಇದೆ, ಇನ್ನೂ ಸಹ ನಿಮಗೆ ಇಮಿಡಿಯೇಟ್ಲಿ ಜಾಬ್ ಸಿಗಬೇಕು ಅಂತೇಳಿ ನಿಮಗೆ ಅನಿಸೋದಿಲ್ಲ. ಸೊ ಹಾಗಾಗಿರೋದ್ರಿಂದ ನೀವು ಕರೆಕ್ಟಾಗಿ ಕಲೀರಿ, ನಿಮ್ಮ ಡೆಡಿಕೇಶನನ್ನು ಕರೆಕ್ಟಾಗಿ ಕೊಡಿ. ಎಂತಕ್ಕಂತೇಳಿದರೆ, ಈ ಪರ್ಟಿಕ್ಯುಲರ್ ಕೋಡಿಂಗ್ ಫೀಲ್ಡ್ ಇದು ಈಗ ಈ ಒಂದು AI ಬಂದಿದೆ ಮತ್ತು ನಿಮಗೆಲ್ಲ ಹೆದರಿಕೆ ಆಗ್ಬೋದು, ಜಾಬ್ ಸಿಗೋದಿಲ್ಲ ಅಂತೇಳಿ. ಬಟ್ ಅದು ಆ್ಯಕ್ಚುಲಿ ಟ್ರೂ ಅಲ್ಲ. ನೀವು ಕರೆಕ್ಟಾಗಿ ಕೋಡಿಂಗ್ ಸ್ಕಿಲ್ ಕಲಿತು ನೀವು ಪ್ರಾಜೆಕ್ಟ್ಸ್ ಎಲ್ಲ ಬಿಲ್ಡ್ ಮಾಡಿದರೆ ನಿಮಗೆ ಖಂಡಿತ ಜಾಬ್ ಸಿಗ್ತದೆ. AI ಬಂದದ್ದು 4-5 ವರ್ಷದ ಹಿಂದೆ. ಈವನ್ ಆಫ್ಟರ್ ದ್ಯಾಟ್ ಜಾಬ್ಸ್ಗಳು ಡಿಕ್ರೀಸ್ ಆಗಲಿಲ್ಲ, ಜಾಬ್ಸ್ಗಳು ಇನ್ಕ್ರೀಸ್ ಆದದಷ್ಟೇ. ಸೊ ಹಾಗಾಗಿರೋದ್ರಿಂದ ಕರೆಕ್ಟಾಗಿ ನೀವು ನೋಡಿ, ಇದರ ಬಗ್ಗೆ ಕರೆಕ್ಟಾಗಿ ಕೋಡಿಂಗ್ ಕಲೀರಿ ಮನೆಗೆ ಬಂದ ತಕ್ಷಣ. ಸೊ ಇದು ಅಲ್ಟಿಮೇಟ್ ಒಂದು ಒಳ್ಳೆ ಆಪ್ಷನ್. ನೆಕ್ಸ್ಟ್ ಇನ್ನೊಂದು ಎಂತ ಅಂತೇಳಿದರೆ, ಇದಕ್ಕೆ ಎಂಥ ಶಾರ್ಟ್ಕಟ್ ಇಲ್ಲ. ಈ ಪರ್ಟಿಕ್ಯುಲರ್ ಸ್ಟ್ರಗಲ್ ಮಾಡೋದುಂಟಲ್ಲ ನೀವು ಕೋಡಿಂಗ್ ಕಲಿಯೋದು ಮನೆಗೆ ಬಂದ ತಕ್ಷಣ, ಇದಕ್ಕೆ ಆಲ್ಟರ್ನೇಟ್ ಎಂತ ಉಂಟು ಅಂತೇಳಿ ನಾವು ಥಿಂಕ್ ಮಾಡಲಿಕ್ಕೆ ಟ್ರೈ ಮಾಡುವ. ಆಲ್ಟರ್ನೇಟ್ ಆ್ಯಕ್ಚುಲಾಗಿ ಎಂತ ಇಲ್ಲ. ನಿಮಗೆ ಯಾವುದಾದ್ರೊಂದು ಡಿಗ್ರಿನ ಮಾಡ್ತೀರಿ ಅಥವಾ ಯಾವುದಾದ್ರೊಂದು ಕೋರ್ಸ್ ತಗೊಂಡು ನೀವು ಕಲಿತೀರಿ ಅಂತೇಳಿ ನೀವು ಥಿಂಕ್ ಮಾಡಿದರೆ ಅದು ಯಾವತ್ತೂ ವರ್ಕ್ ಆಗೋದಿಲ್ಲ. ಎಂತಕ್ಕಂತೇಳಿದರೆ, ನೀವು ಈವನ್ ಇಫ್ ನನ್ನ ಕೋರ್ಸೇ ಪರ್ಚೇಸ್ ಮಾಡಿದರೂ ಸಹ ನೀವು ಮನೆಗೆ ಬಂದು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋದು ಉಂಟಲ್ಲ, ಇದು ಹೈಯೆಸ್ಟ್ ಇಂಪಾರ್ಟೆಂಟೆ. ಇದಕ್ಕಿಂತ ಆಲ್ಟರ್ನೇಟ್ ಇಲ್ಲ. ಸೊ ಹಾಗಾಗಿರೋದ್ರಿಂದ ಈ ಪರ್ಟಿಕ್ಯುಲರ್ ಸ್ಟ್ರಗಲ್ ಉಂಟಲ್ಲ, ನಿಮ್ಮ ಕಾಲೇಜನ್ನು ಬ್ಯಾಲೆನ್ಸ್ ಮಾಡೋದು ಮತ್ತು ನಿಮ್ಮ ಮನೆಗೆ ಬಂದು ಕೋಡಿಂಗನ್ನು ಬ್ಯಾಲೆನ್ಸ್ ಮಾಡೋದು, ಇದು ರಿಯಲ್ ಸ್ಟ್ರಗಲೇ. ಬಟ್ ಎಲ್ಲರಿಗೆ ಮಾಡಲಿಕ್ಕೆ ಆಗ್ತದೆ. ಈವನ್ ನಾನು ಸಹ ಮಾಡಿದ್ದೆ. ಕಾಲೇಜಲ್ಲಿ ಕೂತ್ಕೊಂಡು ಕರೆಕ್ಟಾಗಿ ಪಾಠ ಕೇಳಿಕೊಂಡು ಅವರ ಎಂತೆಲ್ಲ ಅಸೈನ್ಮೆಂಟ್ಗಳುಂಟು, ಸೆಮಿನಾರ್ ಉಂಟು, ಅದನ್ನೆಲ್ಲ ಎಷ್ಟು ಮಿನಿಮಲ್ ಆಗಿ ಮಾಡಬೇಕು ಅಷ್ಟು ಮಿನಿಮಲ್ ಆಗಿ ಮಾಡಿದ್ದೇನೆ. ಅಫ್ಕೋರ್ಸ್ ಮಾರ್ಕ್ಸ್ ಒಳ್ಳೇದು ಬರ್ತಿತ್ತು ನಾನು ಕಲಿತಿರುವಾಗ. ಬಟ್ ನಿಮಗೆ ಇಟ್ ಡಿಪೆಂಡ್ಸ್ ಅಪಾನ್ ಯು. ನಿಮಗೆ ಕೆಲವರಿಗೆ ಮಾರ್ಕ್ಸ್ ಸುಲಭದಲ್ಲಿ ತಗೊಳ್ಳಿಕ್ಕೆ ಆಗ್ತದೆ, ಕೆಲವರಿಗೆ ತುಂಬ ಕಲಿಬೇಕಾಗ್ತದೆ. ತುಂಬ ಕಲಿತು ಒಳ್ಳೆ ಮಾರ್ಕ್ಸ್ ತೆಗೆದು ಒಳ್ಳೆ ಜಾಬ್ ಸಿಗ್ತೀರಿ ಅಂತೇಳಿ ನೀವು ಥಿಂಕ್ ಮಾಡಿದರೆ ದಟ್ಸ್ ನಾಟ್ ಹೌ ವರ್ಲ್ಡ್ ವರ್ಕ್ಸ್. ವರ್ಲ್ಡ್ ಯಾವ ರೀತಿ ವರ್ಕ್ ಆಗ್ತದೆ ಅಂತೇಳಿದರೆ, ನೀವು ಕರೆಕ್ಟಾಗಿ ಕಲಿಬೇಕು, ಒಳ್ಳೆ ಪ್ರಾಜೆಕ್ಟ್ಸ್ಗಳು ಬಿಲ್ಡ್ ಮಾಡಲಿಕ್ಕೆ ಸಹ ಬರಬೇಕು, ಮತ್ತು ನಿಮಗೆ ಜಾಬ್ ಸಿಗ್ತದೆ. ಸೊ ಇದು ತುಂಬ ಕಾಂಪ್ಲಿಕೇಟೆಡ್ ವಿಷಯ ಆಗಿರೋದ್ರಿಂದ ನೀವು ಮನೆಗೆ ಬಂದು ಕೋಡಿಂಗ್ ಮಾಡೋದು ನಿಮಗೆ ಅತ್ಯಂತ ಅಗತ್ಯಕರ. ಸೊ ಹಾಗಾಗಿರೋದ್ರಿಂದ ನೀವು ಇವತ್ತಿಂದಲೇ ಸ್ಟಾರ್ಟ್ ಮಾಡಿ. ನನ್ನ ಚಾನಲಲ್ಲಿ ಹಲವಾರು ವೀಡಿಯೋಸ್ಗಳಿವೆ. ಒಂದು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಕೂತ್ಕೊಂಡು ಕರೆಕ್ಟಾಗಿ ಕಲೀರಿ. ಈ ಪರ್ಟಿಕ್ಯುಲರ್ ಕಲಿಯೋದು ಉಂಟಲ್ಲ, ನಿಮಗೆ ಹ್ಯಾಬಿಟ್ ಆಗ್ತಾ ಹೋಗ್ತದೆ. ನೀವು ಕಲಿತಾ ಇನ್ನೂ ಸಹ ಒಳ್ಳೆ ಇಂಪ್ರೂವ್ ಹೋಗ್ತೀರಿ. ಸೊ ಹಾಗಾಗಿರೋದ್ರಿಂದ ನಿಮಗೆ ಯಾವುದಾದ್ರೂ ವಿಷಯ ಕಲಿಬೇಕು ಅಂತೇಳಿ ಇಂಟ್ರೆಸ್ಟ್ ಇದ್ದರೆ, ಹೊಸ ವಿಷಯ ನನ್ನ ಚಾನಲಲ್ಲಿ ನೋಡಿ ಫಸ್ಟಿಗೆ ಯಾವುದೆಲ್ಲ ವಿಷಯ ನಾನು ಮಾಡಿದ್ದೇನೆ ಅಂತೇಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಒಂದು ಹಾಕಿಬಿಡಿ ನಿಮಗೆ ಯಾವ ವಿಷಯವನ್ನು ಕಲಿಬೇಕು ನೆಕ್ಸ್ಟ್ ಅಂತೇಳಿ. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು. ಕಾಲೇಜ್ ಮತ್ತು ನಿಮ್ಮ ಕೋಡಿಂಗ್ ಲೈಫನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೋದು ಅಂತೇಳಿ ಹೇಳಿದ್ದೇನೆ. ಈ ಸ್ಟ್ರಗಲ್ ರಿಯಲ್, ಬಟ್ ನಿಮಗೆ ಮಾಡಲಿಕ್ಕೆ ಆಗ್ತದೆ. ಕರೆಕ್ಟಾಗಿ ಟೈಮ್ ನೋಡಿ, ಕಾಲೇಜಲ್ಲಿ ಎಷ್ಟು ಬೇಕೋ ಅಷ್ಟು ಟೈಮ್ ಸ್ಪೆಂಡ್ ಮಾಡಿ, ಮತ್ತು ಮನೆಗೆ ಬಂದು ಇಮಿಡಿಯೇಟ್ಲಿ ಎಷ್ಟು ಟೈಮ್ ಸಿಗ್ತದೆ ಅಷ್ಟು ಟೈಮ್ ಕೋಡಿಂಗ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ಎಂತಂದರೆ ನೀವು 365 ಡೇಸ್ ಈವನ್ 1 or 2 hours ಕೋಡ್ ಮಾಡಿದರೂ ಸಹ ಉಂಟಲ್ಲ, ನಿಮಗೆ ತುಂಬ ನಾಲೆಜ್ ಅಕ್ವೈರ್ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ಕರೆಕ್ಟಾಗಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಬೆಸ್ಟ್ ಆಫ್ ಲಕ್. ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.